ನಮಸ್ಕಾರ. ಇವತ್ತು ನಾವೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಸಂವಿಧಾನದ ಪ್ರಕಾರ ದೇಶದಲ್ಲಿ ವ್ಯಾಪಾರ ಮಾಡಕ್ಕೆ ಸಂಪೂರ್ಣ ಫ್ರೀಡಮ್ ಅಥವಾ ಸ್ವಾತಂತ್ರ್ಯ ಇರಬೇಕು ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಆದರೆ ಬರೀ ಫ್ರೀಡಮ್ ಇದ್ರೆ ಸಾಕಾಗಲ್ಲ ಅಲ್ವಾ? ಅದರ ಜೊತೆಗೆ ಕೆಲವು ನಿಯಮಗಳು ಬೇಕು. ಎರಡು ರಾಜ್ಯಗಳ ನಡುವೆ ವ್ಯಾಪಾರ ನಡೆಯುವಾಗ ಈ ಸ್ವಾತಂತ್ರ್ಯ ಮತ್ತು ನಿಯಮಗಳ ನಡುವೆ ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ ಅನ್ನೋದು ನಿಜಕ್ಕೂ ಅದ್ಭುತ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಶಂಕರಜ್ಜ ಮತ್ತು ಅವರ ಮೊಮ್ಮಕ್ಕಳಾದ ಅನನ್ಯ, ರೋಹನ್ ಹಾಗೆ ಮೀರಾ ನಡುವೆ ನಡೆದ ಒಂದು ಮುದ್ದಾದ ಸಂಭಾಷಣೆಯನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಕತೆ ಶುರುವಾಗೋದೇ ಒಂದು ಸಿಂಪಲ್ ಆದ ಪ್ರಶ್ನೆಯಿಂದ. ಯೋಚನೆ ಮಾಡಿ, ನಿಮ್ಮ ತರಗತಿಯಲ್ಲಿ ಒಬ್ಬ ಮಗು ಚಾಕ್ಲೇಟ್ ತಂದಿದ್ದಾನೆ. ಅದೇ ಚಾಕ್ಲೇಟನ್ನ ಇನ್ನೊಬ್ಬ ಮಗು ಬೇರೆ ಕ್ಲಾಸಿಂದ ತಂದಿದ್ದಾನೆ ಅಂತ ಇಟ್ಕೊಳ್ಳಿ. ಕೇವಲ ಬೇರೆ ಕ್ಲಾಸಿಂದ ತಂದಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನಿಗೆ ಜಾಸ್ತಿ ದುಡ್ಡು ಕೊಡು ಅಂತ ಕೇಳೋದು ಸರಿಯೇ? ಖಂಡಿತ ಇಲ್ಲ ಅಲ್ವಾ? ಚಾಕ್ಲೇಟ್ ಅಂದ್ರೆ ಚಾಕ್ಲೇಟ್ ತಾನೆ, ಅದಕ್ಕೆ ಬೇರೆ ಬೇರೆ ಬೆಲೆ ಫಿಕ್ಸ್ ಮಾಡೋದು ಅನ್ಯಾಯ. ಶಂಕರಜ್ಜ ಇದೇ ಪುಟ್ಟ ಪ್ರಶ್ನೆ ಮೂಲಕ ಸಮಾನತೆ ಅಂದ್ರೆ ಏನು ಅಂತ ತಮ್ಮ ಮೊಮ್ಮಕ್ಕಳಿಗೆ ವಿವರಿಸೋಕೆ ಶುರು ಮಾಡ್ತಾರೆ. ಇದನ್ನ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅಜ್ಜ ಒಂದು ಶಾಲಾ ಮೇಳದ ಕಥೆ ಹೇಳ್ತಾರೆ. ಅಲ್ಲಿ ಮಕ್ಕಳು ನಿಂಬೆ ಶರ್ಬತ್ ಮಾರ್ತಾ ಇರ್ತಾರೆ. ಕೆಲವರು ಮನೆಯಿಂದಲೇ ತಂದಿದ್ರೆ, ಇನ್ನು ಕೆಲವರು ಬೇರೆ ಕ್ಲಾಸ್ನಿಂದ ತಂದಿರ್ತಾರೆ. ಟೀಚರ್ ಮೊದಲು ಎಲ್ರಿಗೂ 5 ರೂಪಾಯಿ ರೇಟ್ ಫಿಕ್ಸ್ ಮಾಡ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ, ಹೇ, ನೀನು ಹೊರಗಿಂದ ತಂದಿದೆಯಲ್ಲ, ನೀನು 20 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಕೇಳಕ್ಕೆ ಎಷ್ಟೊಂದು ವಿಚಿತ್ರವಾದಿದಲ್ವಾ? ಒಂದೇ ಶರ್ಬತ್ಗೆ 2 ರೇಟಾ? ಸಹಜವಾಗಿ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ. ಒಂದೇ ಶರ್ಬತ್ಗೆ ಬೇರೆ ಬೇರೆ ರೂಲ್ಸ್ ಯಾಕೆ ಅಂತ ತಕ್ಷಣ ವಿರೋಧ ಮಾಡ್ತಾರೆ. ಹೊರಗಡೆಯಿಂದ ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಈ ಥರ ತಾರತಮ್ಯ ಮಾಡೋದು ತಪ್ಪು ಅಂತ ಆ ಪುಟ್ಟ ಮಕ್ಕಳಿಗೂ ಗೊತ್ತಾಗುತ್ತೆ. ಮಕ್ಕಳ ಈ ಪ್ರಶ್ನೆ ಕೇಳಿ ಟೀಚರ್ ಕೂಡ ತಮ್ಮ ತಪ್ಪು ತಿದ್ದುಕೊಂಡು ಎಲ್ಲರಿಗೂ ಒಂದೇ ಸಮನಾದ ರೇಟ್ ಫಿಕ್ಸ್ ಮಾಡ್ತಾರೆ. ಅಂದ್ರೆ ವಸ್ತು ಎಲ್ಲಿಂದ ಬಂತು ಅನ್ನೋದಕ್ಕಿಂತ ಎಲ್ಲಾ ವಸ್ತುಗಳಿಗೂ ಒಂದೇ ನಿಯಮ ಇರಬೇಕು ಅನ್ನೋ ದೊಡ್ಡ ಪಾಠ ಈ ಕಥೆಯಲ್ಲಿದೆ. ನಿಮಗೆ ಗೊತ್ತಾ, ಈ ನಿಂಬೆ ಶರ್ಬತ್ತಿನ ಕಥೆಗೂ ನಮ್ಮ ಸಂವಿಧಾನಕ್ಕೂ ಡೈರೆಕ್ಟ್ ಲಿಂಕ್ ಇದೆ. ಹೌದು, ಭಾರತದ ಸಂವಿಧಾನದ 304A ಅನುಚ್ಛೇದ ಅಂದ್ರೆ ಆರ್ಟಿಕಲ್ 304A ಇದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಒಂದು ರಾಜ್ಯ ಬೇರೆ ರಾಜ್ಯದಿಂದ ಬಂದ ಸರಕುಗಳ ಮೇಲೆ ಟ್ಯಾಕ್ಸ್ ಅಥವಾ ತೆರಿಗೆ ಹಾಕ್ಬೋದು. ಆದರೆ ಆ ಟ್ಯಾಕ್ಸ್ ತಮ್ಮದೇ ರಾಜ್ಯದಲ್ಲಿ ತಯಾರಾದ ವಸ್ತುಗಳಿಗೆ ಹಾಕುವ ಟ್ಯಾಕ್ಸ್ಗೆ ಸಮಾನವಾಗಿರಬೇಕು. ಕೇವಲ ಬಾರ್ಡರ್ ದಾಟಿ ಬಂದಿದೆ ಅಂತ ಹೇಳಿ ಹೆಚ್ಚಿನ ಟ್ಯಾಕ್ಸ್ ಹಾಕಿ ತಾರತಮ್ಯ ಮಾಡೋ ಹಾಗಿಲ್ಲ. ಇದು ನಮ್ಮ ಆರ್ಥಿಕ ಸಮಾನತೆಯ ಬೆಸ್ಟ್ ಉದಾಹರಣೆ. ಸರಿ, ಈಗೆಲ್ಲವೂ ಸಮಾನ, ಎಲ್ಲರಿಗೂ ಫ್ರೀಡಮ್ ಇದೆ ಅಂತಾಯ್ತು. ಹಾಗಾದ್ರೆ ನಿಯಮಗಳೇ ಬೇಡ್ವಾ? ಎಲ್ಲರೂ ತಮ್ಮಿಷ್ಟ ಬಂದಾಗೆ ವ್ಯಾಪಾರ ಮಾಡ್ಬೋದಾ? ಇಲ್ಲಿ ಕತೆ ಸ್ವಲ್ಪ ಟ್ವಿಸ್ಟ್ ತಗೊಳುತ್ತೆ. ಬರೀ ಫ್ರೀಡಮ್ ಇದ್ರೆ ಸಾಲದು. ಯಾವುದೇ ವ್ಯವಸ್ಥೆ ಸರಿಯಾಗಿ ನಡಿಬೇಕು ಅಂದ್ರೆ ಕೆಲವು ಬಾರಿ ಯುಕ್ತ ನಿಯಮಗಳು ಅಂದ್ರೆ ರೀಸನಬಲ್ ಆದ ರೆಸ್ಟ್ರಿಕ್ಷನ್ಸ್ ಕೂಡ ಬೇಕಾಗುತ್ತೆ. ಇದು ಯಾಕೆ ಬೇಕು, ಯಾವಾಗ ಬೇಕು ಅನ್ನೋದನ್ನ ಈಗ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಜ್ಜ ಇನ್ನೊಂದು ಸೂಪರ್ ಉದಾಹರಣೆ ಕೊಡ್ತಾರೆ. ನಿಮ್ಮ ಏರಿಯಾದಲ್ಲಿ ಒಂದು ಶಾಂತವಾದ ಸಣ್ಣ ರಸ್ತೆ ಇದೆ ಅಂತ ಇಮ್ಯಾಜಿನ್ ಮಾಡಿ. ಹಠಾತ್ತಾಗಿ ಆ ಚಿಕ್ಕ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಲಾರಿಗಳು, ಟ್ರಕ್ಗಳು ಓಡಾಡೋಕೆ ಶುರು ಮಾಡಿದ್ರೆ ಏನಾಗುತ್ತೆ? ರಸ್ತೆ ಪೂರ್ತಿ ಹಾಳಾಗುತ್ತೆ. ಮಕ್ಕಳಿಗೆ ಆಟ ಆಡೋಕೆ ಜಾಗ ಇರಲ್ಲ. ಜೊತೆಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಇದು ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಅಲ್ಲಿನ ಲೋಕಲ್ ಲೀಡರ್ ಒಂದು ರೂಲ್ ತರ್ತಾರೆ. ಅದೇನಪ್ಪಾ ಅಂದ್ರೆ, ಈ ರಸ್ತೆಯಲ್ಲಿ ಕೇವಲ ಲೈಟ್ ವೆಹಿಕಲ್ಸ್ ಅಂದ್ರೆ ಸಣ್ಣ ವಾಹನಗಳಿಗೆ ಮಾತ್ರ ಅವಕಾಶ ಇದೆ ಅಂತ. ಈಗ ನೀವೇ ಹೇಳಿ, ಮೇಲ್ನೋಟಕ್ಕೆ ಇದೊಂದು ನಿರ್ಬಂಧ ಅಥವಾ ರೆಸ್ಟ್ರಿಕ್ಷನ್ ತರ ಕಂಡ್ರೂ ಇದು ಜನಸಾಮಾನ್ಯರ ಸೇಫ್ಟಿಗಾಗಿ ಮಾಡಿರೋ ಅತ್ಯಗತ್ಯ ನಿಯಮ ತಾನೇ? ಖಂಡಿತವಾಗಿಯೂ ಇದನ್ನ ನಾವು ಅನ್ಯಾಯ ಅಂತ ಕರೆಯೋಕೆ ಆಗಲ್ಲ. ಈ ರಸ್ತೆಯ ಸೇಫ್ಟಿ ನಿಯಮ ಇದೆಯಲ್ಲ, ಇದು ನಮ್ಮ ಸಂವಿಧಾನದ 304B ಅನುಚ್ಛೇದಕ್ಕೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಇದರ ಪ್ರಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಗತ್ಯ ಇದ್ರೆ ರಾಜ್ಯಗಳು ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಯುಕ್ತ ನಿರ್ಬಂಧಗಳನ್ನ ಅಂದ್ರೆ ರೀಸನಬಲ್ ರೆಸ್ಟ್ರಿಕ್ಷನ್ಸನ್ನು ಹಾಕ್ಬೋದು. ನಿಯಮಗಳು ಇರ್ಬೋದು, ಆದರೆ ಅವುಗಳಿಗೆ ಒಂದು ಲಾಜಿಕ್ ಇರಬೇಕು ಮತ್ತು ಅವು ಅತಿ ಕಠಿಣವಾಗಿರಬಾರದು ಅನ್ನೋದೇ ಇದರ ಹಿಂದಿನ ಮುಖ್ಯ ಉದ್ದೇಶ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು. ಸಾರ್ವಜನಿಕರ ಹಿತಾಸಕ್ತಿ ಅನ್ನೋ ನೆಪದಲ್ಲಿ ಯಾರಾದ್ರೂ ತಮಗೆ ಬೇಕಾದ ಹಾಗೆ ಅನ್ಯಾಯದ ರೂಲ್ಸ್ ಮಾಡಿದ್ರೆ ಏನ್ ಮಾಡೋದು? ಅಧಿಕಾರ ಇದೆ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದ್ದೇವತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆ ಮಕ್ಕಳಿಗೂ ಬಂತು. ಆದ್ರೆ ನೀವು ಟೆನ್ಷನ್ ತಗೋಬೇಡಿ, ಸಂವಿಧಾನ ಬರ್ದೋರು ನಮ್ಗಿಂತ ಬುದ್ಧಿವಂತರು. ಇದನ್ನ ತಡೆಯಕ್ಕೆ ಅಂತಾನೆ ಒಂದು ಅದ್ಭುತವಾದ ಸೇಫ್ಟಿ ಚೆಕ್ ಇಟ್ಟಿದ್ದಾರೆ. ಆ ಸೇಫ್ಟಿ ಚೆಕ್ ಏನಪ್ಪಾ ಅಂದ್ರೆ, ಯಾವುದೇ ಒಂದು ರಾಜ್ಯ ಈ ರೀತಿ ವ್ಯಾಪಾರದ ಮೇಲೆ ನಿರ್ಬಂಧ ಹೇರುವ ಬಿಲ್ಲನ್ನ ಅಥವಾ ಮಸೂದೆಯನ್ನ ರೆಡಿ ಮಾಡಿದ್ರೆ ಅದನ್ನ ಹಾಗೆ ಡೈರೆಕ್ಟಾಗಿ ಪಾಸ್ ಮಾಡೋಕ್ಕಾಗಲ್ಲ. ಅದನ್ನ ರಾಜ್ಯದ ಅಸೆಂಬ್ಲಿಯಲ್ಲಿ ಮಂಡಿಸೋ ಮುನ್ನವೇ ನಮ್ಮ ಭಾರತದ ರಾಷ್ಟ್ರಪತಿಗಳ ಪೂರ್ವ ಅನುಮತಿಯನ್ನ ಕಡ್ಡಾಯ ಮಾಡಿ ಪಡಿಲೇಬೇಕು. ಇದು ಒಂಥರ ಡಬಲ್ ಚೆಕ್ ಇದ್ದ ಹಾಗೆ. ನ್ಯಾಷನಲ್ ಲೆವೆಲ್ನಲ್ಲಿ ಒಪ್ಪಿಗೆ ಸಿಕ್ಕರೆ ಮಾತ್ರ ಅದು ಕಾನೂನಾಗುತ್ತೆ.
ಈ ರಾಷ್ಟ್ರಪತಿಗಳ ಒಪ್ಪಿಗೆ ತಗೋಬೇಕು ಅನ್ನೋ ರೂಲ್ ಇದೆಯಲ್ಲ, ಇದು ಅಕ್ಷರಶಃ ಒಂದು ಸಾಂವಿಧಾನಿಕ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತೆ. ಯಾವುದೇ ರಾಜ್ಯಗಳು ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಹೊರಗಿನವರ ಮೇಲೆ ತಾರತಮ್ಯ ಮಾಡಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ಅನ್ಯಾಯದ ನಿಯಮಗಳನ್ನು ಮಾಡೋದನ್ನ ಇದು ತಡೆಯುತ್ತೆ. ನಿಯಮ ಮಾಡೋದೋಕೆ, ಆದರೆ ಅಲ್ಲಿ ಯಾವುದೇ ರೀತಿ ಚೀಟಿಂಗ್ ಇರಬಾರ್ದು ಅನ್ನೋದನ್ನ ಈ ವ್ಯವಸ್ಥೆ ಗ್ಯಾರಂಟಿ ಮಾಡುತ್ತೆ. ಬನ್ನಿ, ಇಷ್ಟೊತ್ತು ನಾವು ಮಾತನಾಡಿದ್ದನ್ನ ಒಮ್ಮೆ ಸಮ್ಮರೈಸ್ ಮಾಡೋಣ. ಈ ಇಡೀ ಕಥೆ ಮತ್ತು ಸಂವಿಧಾನದ ನಿಯಮಗಳಲ್ಲಿ 3 ಮುಖ್ಯ ಪಿಲ್ಲರ್ಗಳು ನಮಗೆ ಎದ್ದು ಕಾಣುತ್ತವೆ. ಮೊದಲನೇದು ವ್ಯಾಪಾರದಲ್ಲಿ ಸ್ವಾತಂತ್ರ್ಯ ಇರಬೇಕು, ಎರಡನೆಯದು ಯಾವುದೇ ತಾರತಮ್ಯ ಇಲ್ಲದ ಸಮಾನತೆ ಇರಬೇಕು, ಮತ್ತು ಮೂರನೇದು ಸಾರ್ವಜನಿಕರ ಉಳಿತಿಗಾಗಿ ಯುಕ್ತ ನಿಯಮಗಳಿರಬೇಕು. ಈ 3 ಸರಿಯಾಗಿ ಬ್ಯಾಲೆನ್ಸ್ ಆದಾಗ ಮಾತ್ರ ನಮ್ಮ ದೇಶದ ವ್ಯವಸ್ಥೆ ಸುಂದರವಾಗಿ ನಡೆಯಕ್ಕೆ ಸಾಧ್ಯ. ಆ ಕಥೆಯಲ್ಲಿ ಪುಟ್ಟ ಹುಡುಗ ರೋಹನ್ ಹೇಳೋ ಒಂದ್ ಮಾತು ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅಜ್ಜ, ಇದೊಂಥರ ದೊಡ್ಡ ಆಟದ ಥರ ಇದೆ ಅಂತ. ಹೌದು, ನಿಜಕ್ಕೂ ನಮ್ಮ ದೇಶ ಕೂಡ ಒಂದು ದೊಡ್ಡ ಆಟದಂತೆ ಅಲ್ವಾ? ಆಟ ಅಂದ್ಮೇಲೆ ಅಲ್ಲಿ ನಿಯಮಗಳು ಇರಲೇಬೇಕು, ಆ ರೂಲ್ಸ್ ಎಲ್ಲರಿಗೂ ಒಂದೇ ಆಗಿರಬೇಕು ಮತ್ತು ಯಾರಿಗೂ ಅನ್ಯಾಯ ಆಗದಂತೆ ನ್ಯಾಯಸಮ್ಮತವಾಗಿರಬೇಕು. ನಮ್ಮ ಸಂವಿಧಾನ ಈ ಆಟದ ರೂಲ್ ಬುಕ್ ಥರ ನಮ್ಗೆ ದಾರಿ ತೋರಿಸುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ನಾವು ಮುಗಿಸೋಣ. ಯೋಚನೆ ಮಾಡಿ, ಒಂದು ವೇಳೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 304ರಂತಹ ಈ ಅದ್ಭುತವಾದ ಸಮತೋಲನ ಕಾಪಾಡುವ ನಿಯಮಗಳೇ ಇಲ್ಲದೆ ಹೋಗಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು? ಬಹುಶಃ ಎಲ್ಲಿ ನೋಡಿದ್ರೂ ಗೊಂದಲ, ತಾರತಮ್ಯ ಮತ್ತು ಅಸಮತೋಲನವೇ ತುಂಬಿರುತ್ತಿತ್ತೇನೋ ಅಲ್ವಾ? ನಿಯಮಗಳೇ ಇಲ್ಲದ ವ್ಯವಸ್ಥೆಯನ್ನ ಊಹಿಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಈ ಪ್ರಶ್ನೆ ಸಂವಿಧಾನದ ಮಹತ್ವದ ಬಗ್ಗೆ ನಾವು ಇನ್ನಷ್ಟು ಆಳವಾಗಿ ಯೋಚನೆ ಮಾಡುವಂತೆ ಮಾಡ್ತದೆ ಅನ್ಕೊಳ್ತೀನಿ. ಸಿಗೋಣ.